ಹೇ ಆಲ್, ಮೂಲಂಗಿ ಯಾರಾದರೂ ಇಷ್ಟಪಟ್ಟು ತಿನ್ನಲ್ಲ ಅಂದರೆ ಈ ಥರ ಒಂದು ಗ್ರೇವಿ ಮಾಡಿಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಮೂಲಂಗಿನ ಬಿಸಿನೀರಲ್ಲಿ ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿಟ್ಕೊಂಡು ಸೈಡ್ ಬೈ ಸೈಡ್ ಕಡಾಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಎಲೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಟೊಮೆಟೊ ಆ್ಯಡ್ ಮಾಡ್ಕೊಂಡು ಸೈಡ್ ಬೈ ಸೈಡ್ ತೆಂಗಿನ ಹಾಲು ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಹಾಗೇನು ಹುರ್ಗಡ್ಲೆ ಮತ್ತು ಸೋಂಕಾಳು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಅದ್ರದ್ದು ಹಾಲನ್ನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಬಿರಿಯಾನಿ ಮಸಾಲ, ಧನಿಯದ ಪುಡಿ, ಖಾರದ ಪುಡಿ, ಜೀರದ ಪುಡಿ ಹಾಕ್ಕೊಂಡು ಒಂದು 2 ನಿಮಿಷಕ್ಕೆ ಹುರಿದಾದ್ಮೇಲೆ ಬೇಯಿಸಿಟ್ಟಿರುವಂಥ ಮೂಲಂಗಿನೂ ಮತ್ತು ಅದರದ್ದೇ ನೀರಿತ್ತಲ್ಲ ಅದನ್ನ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ನಿಮಿಷಕ್ಕೆ ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಈಗ ಲಾಸ್ಟಿಗೆ ಆ ತೆಂಗಿನ ಹಾಲು ಆ್ಯಡ್ ಮಾಡ್ಕೊಂಡು ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಕುದ್ದಾದಮೇಲೆ ಲಾಸ್ಟಿಗೆ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ರೈಸ್, ದೋಸೆ, ಇಡ್ಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಬಾಯ್.